ಕನಕಪುರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜನೆಗೊಳಿಸಿದ್ದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಅದ್ದೂರಿಯಾಗಿ ಕನಕಪುರ ನಗರಕ್ಕೆ ತಹಸೀಲ್ದಾರ್ ಸ್ಮಿತಾ ರಾಮು, ನಗರಸಭಾ ಆಯುಕ್ತರಾದ ಮಹಾದೇವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಭೈರಪ್ಪನವರು ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಬರಮಾಡಿಕೊಂಡವು. ಹಾರೋಹಳ್ಳಿಯಿಂದ ನಗರದ ಹೆಬ್ಬಾಗಿಲಾದ ಅಯ್ಯಪ್ಪಸ್ವಾಮಿ ದೇವಾಲಯದ ಬಳಿಗೆ ಬಂದಾಗ ತಹಸೀಲ್ದಾರ್ ಸ್ಮಿತಾ ರಾಮು, ನಗರಸಭಾ ಆಯುಕ್ತರಾದ ಮಹಾದೇವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಭೈರಪ್ಪನವರನ್ನೊಳಗೊಂಡ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಾಜರಿದ್ದು ಕನ್ನಡ ಜ್ಯೋತಿ ರಥಯಾತ್ರೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ತಮ್ಮ ಗೌರವವನ್ನು ಸಲ್ಲಿಸಿದರು. ಚಾಲನೆ ದೊರೆತ ನಂತರ ಪೂರ್ಣಕುಂಭ ಕಳಶದೊಂದಿಗೆ ವಿವಿಧ ಕಲಾ ಪ್ರಕಾರಗಳು, ಶಾಲಾ ವಿದ್ಯಾರ್ಥಿಗಳು ನಗರದ ಎಂಜಿ ರಸ್ತೆ ಮೂಲಕ ಮೆರವಣಿಗೆಯನ್ನು ಮಾಡಿದರು. ನಗರದ ಚನ್ನಬಸಪ್ಪರ ವೃತ್ತದ ಮಾರ್ಗವಾಗಿ ಕೆಂಗಲ್ ಹನುಮಂತಯ್ಯ ವೃತ್ತದವರೆಗೆ ರಥಯಾತ್ರೆಯೊಂದಿಗೆ ಸಾಗಿದ ಕನ್ನಡದ ಅಭಿಮಾನಿಗಳು ದಾರಿಯುದ್ದಕ್ಕೂ ತಮ್ಮ ಕನ್ನಡದ ಅಭಿಮಾನವನ್ನು ಮೆರೆದರು. ಎಲ್ಲರ ಹೆಗಲ ಮೇಲೆ ಕನ್ನಡದ ಶಾಲುಗಳು ಹಾಕಿಕೊಂಡು ಅಭಿಮಾನಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ಚನ್ನಬಸಪ್ಪ ವೃತ್ತದಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯು ನಾಡಿನೆಲ್ಲೆಡೆ ಸಂಚರಿಸಿ ಕನಕಪುರ ನಗರಕ್ಕೆ ಆಗಮಿಸಿದ್ದರ ಉದ್ದೇಶವನ್ನು ತಹಸೀಲ್ದಾರ್ ಸ್ಮಿತಾ ರಾಮು ತಿಳಿಸಿದರು. ಶಿಕ್ಷಕರಾದ ಮಾಧವರಾವ್ರವರು ಕನ್ನಡ ಭಾಷೆ ಬೆಳೆದು ಬಂದ ದಾರಿ ಹಾಗೂ ಕರ್ನಾಟಕದ ಉದಯದ ಬಗ್ಗೆ ಮಾಹಿತಿ ನೀಡಿದರು. ಕುಮಾರಸ್ವಾಮಿಯವರು ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಗರಸಭೆಯ ಎಲ್ಲ ಸಿಬ್ಬಂದಿಗಳು ಆಯುಕ್ತರ ಮಹಾದೇವರವರ ಆದೇಶದ ಮೇರೆಗೆ ನಗರದೆಲ್ಲೆಡೆ ಬಾಳೆಕಂದು ಕಟ್ಟಿ ದಾರಿಯುದ್ದಕ್ಕೂ ಟ್ಯಾಂಕರ್ಗಳಲ್ಲಿ ನೀರನ್ನು ಸಿಂಪಡಿಸಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ತಮ್ಮ ಶ್ರಮದ ನಮನವನ್ನು ಸಲ್ಲಿಸಿದರು. ರಥಯಾತ್ರೆಯ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಯಪ್ರಕಾಶ್, ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್, ಶಿರಸ್ತೇದಾರ್ ಜಗದೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವರೂಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರಾದ ಕುಮಾರಸ್ವಾಮಿ, ಕಬ್ಬಾಳೇಗೌಡ, ಶಿವಲಿಂಗಯ್ಯ, ಭಾಸ್ಕರ್, ಚೀಲೂರು ಮುನಿರಾಜು, ಸ್ಟುಡಿಯೋ ಚಂದ್ರು, ವಕೀಲರಾದ ಜಯರಾಮ್, ನೀಲಿ ರಮೇಶ್, ಕಾಡೇಗೌಡ, ಅಂಗಡಿ ರಮೇಶ್, ಅಸ್ಗರ್ ಪಾಷಾ ಸೇರಿದಂತೆ ಅನೇಕ ಕನ್ನಡದ ಅಭಿಮಾನಿಗಳು ಈ ರಥಯಾತ್ರೆಯ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಬರೀ ಇಷ್ಟ ಇದೆಯಾ? ಇನ್ನೂ ಇಲ್ಲ ಸರ್, ಇವಾಗ ಪ್ರಮೋಷನ್ಗಳು ಅದನ್ನು ಕೊಡ್ತಾರೆ. ಹಾಂ, ಇವಾಗೆಲ್ಲ ಫ್ರೀಯಾಗೆ ಮಾಡ್ತಾ ಇದ್ದೀವಿ. ಒಂದು ಸಾರಿ ಬಣ್ಣ ನೋಡಿದೆ, ನಾನು ವಿಡಿಯೋ ಹಾಕಿದ್ದೆ ಅಲ್ಲಿ ಕೇಳಿದ್ದು ಇಲ್ಲ ನೋಡಿ ಅಣ್ಣ, ಫ್ರೀ ಆಗಲಿಲ್ಲ. ಚೂರು ಅಂತ ನೋಡ್ತೀನಿ, ಮಾತಾಡಿ ಒಂಚೂರು. ಭಾಳ ಮಾತಾಡಿ, ನಾವು ದೊಡ್ಡವ್ರು ಮಾತಾಡ್ತಾರೆ. ಬಂದಿದೆ ಆಯ್ತಣ್ಣ. ಎಲ್ಲಿ ಕಾಣಲೇ ಇಲ್ಲ, ಇವರು ಬಂದಿದ್ದಾ?
ಇವತ್ತು ತಾಲೂಕು ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಇವತ್ತು ಕನ್ನಡದ ತೇರು 50 ವರ್ಷಗಳಾಗಿವೆ. ಈ ಒಂದು ಎಲ್ಲರಿಗೂ ನಮಸ್ಕಾರ. ಉಪಸ್ಥಿತರಾದ ಎಲ್ಲ ಸಂಘ ಸಂಘಟನೆ ಅಧ್ಯಕ್ಷರು, ಸದಸ್ಯರುಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಹಾಗೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಾಂಸ್ಕೃತಿಕ ತಂಡ ಬಂದಿದೆ, ಅವ್ರಿಗೂ ಕೂಡ ನಮ್ಮ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಕನಕಪುರ ಜನರು ಎಲ್ಲರಿಗೂ ನಾನು ಈ ದಿನ 50ನೇ ವರ್ಷದ ಏನು ಕರ್ನಾಟಕ ಸಂಭ್ರಮದ ಶುಭಾಶಯಗಳನ್ನ ಹೇಳ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 50ನೇ ವರ್ಷದ ಏನು ಕರ್ನಾಟಕ ಅಂತ ನಾಮಕರಣ ಆಯಿತು 1973ರಲ್ಲಿ ದೇವರಾಜ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ. ಸೊ ಇದು ಕರ್ನಾಟಕನ ಕರುನಾಡು, ಕನ್ನಡ ನಾಡು ಅಂತ ಏನು ಹೆಸರು ಕೊಟ್ಟರು. ಆ ಸಂಭ್ರಮದಲ್ಲಿ 50 ವರ್ಷ ಪೂರೈಸ್ತಾ ಒಂದು ಗಡಿಯಲ್ಲಿ ಸರ್ಕಾರ ಇದೊಂದು ರಥನ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಸಂಭ್ರಮದಿಂದ ನಮ್ಮ ನಾಡು ಹೆಮ್ಮೆ ಏನಿದೆ ನಮ್ಮ ನೀವು ನೋಡೋದಾದ್ರೆ ನಮ್ಮ ಕರ್ನಾಟಕ ಹೆಚ್ಚಿನ ಸಂಸ್ಕೃತಿಯಿಂದ ಇರ್ಬೋದು, ಯಾವುದೇ ಒಂದು ಕವಿತೆ ಇರ್ಬೋದು, ಯಾವುದೇ ಒಂದು ನೋಡಿದ್ರೆ ಹಂಪಿ ಇದನ್ನೆಲ್ಲ ನೀವು ನೋಡ್ತಾ ಹೋದ್ರೆ ಎಲ್ಲ ರೀತಿಯಲ್ಲೂ ಶ್ರೀಮಂತ ನಾಡು ಅಂತ ಹೇಳ್ಬೋದು. ನಮ್ಮ ಕರುನಾಡಿಗೆ ಈ ದಿನ 1956ರಲ್ಲಿ ಭಾಷೆಯವರು ಕ್ರಾಂತಿಗಳನ್ನು ಮಾಡ್ತಾರೆ. ಅವಿರತವಾಗಿ ಅವರು ಇದು ಮಾಡಿ ಅದ್ರ ಮೇಲೆ ನಾವು ಕೂಡ ನಮ್ಮ ಕರ್ನಾಟಕದಲ್ಲಿ ಏನಿದೆ ನಮ್ಮ ಕರುನಾಡು ಅನ್ನೋ ಹೆಸರನ್ನ ನಾವು ಪಡ್ಕೊಂತೀವಿ. ಮೈಸೂರು ರಾಜ್ಯವಾಗಿರ್ತದೆ, ಅದನ್ನ 1973ರಲ್ಲಿ ಕರ್ನಾಟಕ ರಾಜ್ಯವಾಗಿ ಘೋಷಿಸ್ತಾರೆ. ಹೌದು, ಅದು 50 ವರ್ಷ ಕಳೆದ ಸಂಭ್ರಮದಲ್ಲಿ ನಮ್ಮ ಕನಕಪುರದಲ್ಲಿ ಏನು ನಮ್ಮ ರಥಯಾತ್ರೆ ಕರ್ನಾಟಕ ಸಂಭ್ರಮ ಅನ್ನೋ ವಿಜೃಂಭಣೆಯಿಂದ. ಆಕ್ಚುಲಿ ಇದು ತುಂಬಾ ಶಾರ್ಟ್ ಪೀರಿಯಡ್ ಇತ್ತು, ಎಲ್ಲರೂ 2 ದಿನ ಮಾಡೋಕ್ಕಾಗತ್ತ ಅಂತ. ಅದು ನೋಡಿದ್ರೆ ನಾವು ಚಾಲೆಂಜ್ ಹಾಕೊಂಡ್ರೆ ಮಾಡಲೇಬೇಕು ಅನ್ನೋದಿತ್ತು. ಇನ್ನೊಂದು ಹಬ್ಬ ಇಲ್ಲ ಅಂದಿದ್ರೆ ಇನ್ನೂ ನಾನು ಬೆಂಗಳೂರಿಂದ ಮಾತಾಡಿ ಎಲ್ಲ ಇದನ್ನ ಅರೇಂಜ್ ಮಾಡೋಕ್ಕೆ ನೋಡಿದ್ವಿ. ಹಬ್ಬದ ಒತ್ತಡದಿಂದ ಏನು ಹೂವಿನ ರೇಟು, ಹೂವು ಎಲ್ಲ ಕೊಡ್ತಾ ಇತ್ತು. ಹಬ್ಬಕ್ಕೂ ಕೂಡ ಇಲ್ಲ, ಇದು ಆಗಲೇಬೇಕು ಅಂತ ಆರ್ಡರ್ ಕೊಟ್ಟು ಹೂವಿಂದಿರ್ಬೋದು, ನಮ್ಮ ಅಲಂಕಾರ ಇರ್ಬೋದು, 2 ದಿನದಲ್ಲಿ ಮಾಡಿದ್ದೀವಿ. ಸಂಭ್ರಮದ ಮುಂದೆ ಕೂಡ ಯಾವುದೇ ಒಂದು ಇದು ಬಂದು ಎಲ್ಲರೂ ಕೈ ಜೋಡಿಸಿ ಸಂಘ ಸಂಘಟನೆ ಇರ್ಬೋದು, ನಮ್ಮ ಕನಕಪುರ ಜನತೆ ಇರ್ಬೋದು, ನಮ್ಮ ತಾಲೂಕು ಮಟ್ಟ ಅದರಲ್ಲೂ ನಮ್ಮ ಇಒ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಇವನ್ ನಮ್ಮ CMC ಕಮಿಷನರು ತುಂಬ ಚೆನ್ನಾಗಿ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಒಂದು ತಾಲೂಕು ಅಂತ ತಗೊಂಡಾಗ ನಮ್ಮನೆ ಅಂತ ತಗೊಂಡು ಸಂಭ್ರಮದಿಂದ ಆಚರಿಸಿದಾಗ ನಿಜವಾಗ್ಲೂ ಇವತ್ತು ಏನು ಹಬ್ಬದ ವಾತಾವರಣ ಇದೆ ಅದು ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ನಾಡು ಇನ್ನೂ ಮುಂದೆ ಆರ್ಥಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ವಿದ್ಯಾಭ್ಯಾಸದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಎಲ್ಲ ರೀತಿಯಲ್ಲೂ ಬೆಳಿಬೇಕು ಅಂತ ಹೇಳ್ತಾ, ಒಂದು ನಾಡು ಬೆಳಿಬೇಕಾದ್ರೆ ಒಂದು ಸಣ್ಣ ಇದರಿಂದನೂ ಬೆಳೀತಾ ಹೋಗ್ಬೇಕಾಗ್ತದೆ. ಅದೇ ರೀತಿ ನಮ್ಮ ಕನಕಪುರದಲ್ಲೂ ಕೂಡ ಪ್ರತಿ ಪ್ರಾಂತ್ಯದಲ್ಲೂ ಎಲ್ಲಿ ಯಾರಿಗೆ ಏನು ಎಟ್ಕಲ್ವೋ ಅಂತ ಕಡೆ ಕೂಡ ಸರ್ಕಾರ ಸವಲತ್ತು ಇರ್ಬೋದು, ನಮ್ಮ ಏನಾಗುತ್ತೆ ಅದನ್ನೆಲ್ಲ ಮಾಡಿ ನಾವು ಬೆಳೆಸ್ಬೇಕು ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ 50 ವರ್ಷದ ಕರ್ನಾಟಕ ಸಂಭ್ರಮದ ಶುಭಾಶಯಗಳನ್ನ ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಇದೀಗ ಕುರಿತು ಕೆಲವೊಂದು ಮಾತುಗಳನ್ನ ನಮ್ಮ ಕನ್ನಡ ಉಪನ್ಯಾಸಕರು ಮತ್ತೆ ಪ್ರೌಢಶಾಲೆಯ ಶಿಕ್ಷಕರ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ತಾಲೂಕಿನ ಕಾರ್ಯದರ್ಶಿಗಳು ಆದಂಥ ಮಹಾದೇವರಾವು ಒಂದು ಕೆಲವು ನಿಮಿಷಗಳ ಕಾಲ ಈ ಬಗ್ಗೆ ಕುರಿತು ಎಲ್ಲ ಮಾತನಾಡಬೇಕು ಅಂತ ಆಮೇಲೆ ನಮ್ಮ ಕಥೆ ಕೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ನಮ್ಮ ತಾಲೂಕು ದಂಡಾಧಿ ಎಲ್ಲರೂ ದಯವಿಟ್ಟು ಹತ್ರ ಬನ್ನಿ, ಎಲ್ಲರೂ ಹತ್ರ ಬನ್ನಿ, ಇದು ಬಹಳ ಮುಖ್ಯ. ಅವೆಲ್ಲ ಹತ್ರ ಬನ್ನಿ, ಎಲ್ಲ ಮಕ್ಕಳೆಲ್ಲ ಹತ್ರ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರೇ ಹಾಗೂ ಈ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಕನಕಪುರ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳೇ
ಪದಾಧಿಕಾರಿಗಳೇ, ಮತ್ತೆ ನಮ್ಮ ಸುವರ್ಣ ಕರ್ನಾಟಕ ಸಂಭ್ರಮದ ತೇರನ್ನ ಬಹಳ ಸಂಭ್ರಮದಿಂದ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳೇ ಹಾಗೂ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಿ 50 ವರ್ಷ ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಈ ಸಂಭ್ರಮವನ್ನ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಈ ಕನ್ನಡ ನಾಡನ್ನು ರೂಪಿಸೋದಕ್ಕೆ ಇಟ್ಟಂತ ಹೋರಾಟದ ಹೆಜ್ಜೆಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ, ಇಂದಿನ ಯುವಕರಿಗೆ ತಿಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಘನ ಸರ್ಕಾರ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಕನ್ನಡ ಅಂದ್ರೆ ಕೇವಲ ಒಂದು ಭಾಷೆ ಅಲ್ಲ, ಕೇವಲ ವರ್ಣಮಾಲೆ ಅಲ್ಲ, ಅದು ನಮ್ಮ ಕನ್ನಡ ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ವಾಸ್ತುಶಿಲ್ಪ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಷ್ಟಿ ಜೀವನ. ಈ ಸಮಷ್ಟಿ ಜೀವನ 10 ಹಲವು ಪ್ರಾಂತ್ಯಗಳಲ್ಲಿ ಒಂದು ಕಾಲದಲ್ಲಿ ಹರಿದಂಚೋಗಿತ್ತು. ಈಗ ಹರಿದಂಚೋಗಿದ್ದ ಕನ್ನಡಿಗರ ಸಮಷ್ಟಿ ಬದುಕನ್ನ, ಈ ಕನ್ನಡದ ನೆಲವನ್ನ ಒಗ್ಗೂಡಿಸಬೇಕು ಅಂತ ಎಲ್ಲರೂ ಒಗ್ಗೂಡಿ ಒಂದು ರಾಜ್ಯವನ್ನ ಕಟ್ಟಿಕೊಂಡಂತ 1956 ಆದ್ರೂ ಸಹ ನಮ್ಮ ಕನ್ನಡ ನಾಡಿಗೆ, ಅಖಂಡ ಕರ್ನಾಟಕಕ್ಕೆ ಕರ್ನಾಟಕ ಎನ್ನುವ ಹೆಸರು ಬೇಕು ಅಂತಕ್ಕಂಥ ನಮ್ಮ ಎಲ್ಲ ಕನ್ನಡಿಗರ ಹೆಬ್ಬಯಕ್ಕೆ ಈಡೇರಿದಂತ ದಿನ 1973 ನವೆಂಬರ್ 1. ನಮ್ಮ ಕನ್ನಡದ ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿಗೆ ಹೋರಾಟ ಮಾಡಿದಂತ ಹಲವಾರು ಹೋರಾಟಗಾರರು, ಮಹನೀಯರು, ಸಾಧಕರು, ಸಂಘಟನೆಗಳು, ಈ ಎಲ್ಲರ ಚಿಂತನೆಗಳನ್ನ, ಈ ಎಲ್ಲರ ಅಭಿಲಾಷೆಗಳನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಅವರ ಚಿಂತನೆಗಳನ್ನ ಮೆಲುಕಾಕೋದ್ರ ಮೂಲಕ ಈ ಸಮಕಾಲೀನ ಸಂದರ್ಭದಲ್ಲಿ ನಾವು ಹೇಗೆ ಕನ್ನಡ ನಾಡನ್ನ ಕಟ್ಟಬೇಕು, ನಮ್ಮ ಕನ್ನಡ ಭಾಷೆಯನ್ನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಾಗಿದೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2500 ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ. ಅದು ನಮ್ಮೆಲ್ಲ ಕನ್ನಡಿಗರ ಎದೆತಟ್ಟಿ ಹೇಳ್ಕೋಬೇಕಾದಂತ ಅಭಿಮಾನದ ವಿಚಾರ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಶಿಲ ಅಂತಕ್ಕಂಥ ಒಂದು ಪದ ಬರುತ್ತೆ. DL ನರಸಿಂಹಾಚಾರ್ಯರು ಅದನ್ನ ಅಚ್ಚ ಕನ್ನಡದ ಪದ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಕನ್ನಡ ಭಾಷೆ ಪದಗಳು ಬಳಕೆಯಾಗಿತ್ತು. 2ನೇ ಶತಮಾನದ ಕಾಟಾಶಬ್ದಶುದ್ಧಿ, ಪ್ರಾಣಿಮಿಯ ಅಷ್ಟಾಧ್ಯಾಯ, ನಮ್ಮ ಕ್ರಿಸ್ತಶಕ 450ರಲ್ಲಿ ಸಿಕ್ಕಂತ ಅಲ್ಬಿಡಿ ಶಾಸನ, ಈ ಎಲ್ಲ ಕೃತಿಗಳಲ್ಲಿ ಕನ್ನಡದ ಪದಗಳನ್ನ ನಾವು ನೋಡ್ಬೋದು. ಕನ್ನಡ ಒಂದು ಸಾಹಿತ್ಯದ ಭಾಷೆಯಾಗಿ ಬೆಳೆದಿತ್ತು. 7ನೇ ಶತಮಾನಕ್ಕಲ್ಲೇ ಕನ್ನಡದ ಸಾಹಿತ್ಯ ಬೆಳೆದಿತ್ತು ಅನ್ನೋದಕ್ಕೆ ಬಾದಾಮಿ ಶಾಸನ ಸಾಕ್ಷಿ. ಬರೀ ಕನ್ನಡ ಸಾಹಿತ್ಯದ ರೂಪದಲ್ಲಿರಲಿಲ್ಲ ಆ ಶಾಸನ. ಕನ್ನಡಿಗರು ನಾವೆಂದವರಂದ್ರೆ ಸಾಧುಗಳಿಗೆ ಸಾಧುಗಳು, ಬಾಧಿಪ್ಪ ಕಲಿಗೆ ಕಲಿಯುವ ಮಾಧುರ್ಯತೆಯುಳ್ಳವರಿಗೆ, ಮಧುರವಾದ ನಡತೆಯುಳ್ಳವರು, ತೊಂದರೆ ಕೊಡುವವರಿಗೆ ಕಲಿಯುಗದ ಅತಿಶಯದವರು ಅಂತ ನಮ್ಮ ಕನ್ನಡಿಗರ ಬಗ್ಗೆ ಅಭಿಮಾನದಿಂದ ಹೇಳಿದಂತ ಶಾಸನ ಎಷ್ಟನೇ ಶತಮಾನಕ್ಕೆ ಸೇರಿರೋದು? ಕ್ರಿಸ್ತಶಕ 7ನೇ ಶತಮಾನದಲ್ಲೇನೆ. ಕ್ರಿಸ್ತಶಕ 850ರಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗ ಬರೆಯುವಾಗ ಇವತ್ತು ನಾನು ಹೆಚ್ಚು ಅಂತ ಮೆರಿತಾ ಇವೆಲ್ಲ ಭಾಷೆಗಳು, ಆ ಭಾಷೆಗಳು ಎಷ್ಟು ತೊಟ್ಲಲ್ಲಿದ್ದು ಆ ಕಾಲಕ್ಕೆ, ಎಷ್ಟೋ ಭಾಷೆಗಳು ಕಂಡೇ ಬಿಟ್ಟಿರಲಿಲ್ಲ. ನಮ್ಮ ಕನ್ನಡ ಲಿಪಿಯನ್ನ ಆಚಾರ್ಯ ವಿನೋಬ ಭಾವೆಯವರು ಲಿಪಿಗಳ ರಾಣಿ, ವಿಶ್ವದ ಲಿಪಿಗಳ ರಾಣಿ ಅಂತ ಕರೀತಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಗಳಿಸ್ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಸಂಪತ್ತು ನಮ್ಮ ಕನ್ನಡ ಭಾಷೆಗಿದೆ. 10ನೇ ಶತಮಾನದಲ್ಲೇ ಪಂಪ ನಮ್ಮ ಕನ್ನಡ ನಾಡುನುಡಿಯನ್ನ ಕರೆದಿದ್ದಾನೆ. ಚಾಲರ ಭೋಗಕ್ಕೆ ವಿದ್ಯೆಗೆ, ಗಾನಗೋಷ್ಠಿಗಳಿಗೆ ಆಗರವಾಗಿರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ನಾನೊಬ್ಬ ಮನುಷ್ಯನಾಗಿ ಹುಟ್ಟಬೇಕು, ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಮರಿಜುಂಬಿಯಾಗಿ ಅಥವಾ ಕೋಗಿಲೆಯಾಗಾದ್ರೂ ಹುಟ್ಟಬೇಕು ಅನ್ನೋ ಅಭಿಲಾಷೆಯನ್ನ ಪಂಪ ವ್ಯಕ್ತಪಡಿಸ್ತಾನೆ. ನಮ್ಮ ನಿತ್ಯೋತ್ಸವದ ಕವಿ KS ನಿಸಾರ ಮಾತ್ರ ಹೇಳಿದ್ರು, ಕನ್ನಡ ಅಂದ್ರೆ ಬರೀ ನೆಲ ಅಲ್ಲ, ಕನ್ನಡವೆಂದರೆ ಬರೀ ನೆಲವೇ, ಇರಿದಿದೆ ಅದಕ್ಕೆ ಅರ್ಥ, ಜಲವೆಂದರೆ ಕೇವಲ ತೀರ್ಥ, ಅದು ಪಾವನ ತೀರ್ಥ ಅಂತ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳಿದ್ರು. ನಮ್ಮ ಕನ್ನಡ ನಾಡನ್ನ ಹಲವಾರು ರಾಜಮನೆತನಗಳು ಬಹಳ ವೈಭವದ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿವೆ. ಇದನ್ನು ನಾವು ಕನ್ನಡಿಗರು ಅರ್ಥ ಮಾಡ್ಕೋಬೇಕು, ನಮ್ಮ ಇತಿಹಾಸನ ತಿಳ್ಕೋಬೇಕು. ನಾವು ತಮಿಳಿನ ಕಂಚಿ ಪಲ್ಲವರನ್ನ ಹೊಡೆದೋಡಿಸಿ ಸ್ವಾಭಿಮಾನದ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟೋರು ಬನವಾಸಿ ಕದಂಬರು. ಅವರ ನಂತರ ಬಂದಂತಹ ಬಾದಾಮಿ ಚಾಲುಕ್ಯರು, ಅದರಲ್ಲೂ ಇಮ್ಮಡಿ ಪುಲಕೇಶಿ, ನಾಳೆ ಉತ್ತರ ಪ್ರದೇಶ್ವರ ಅಂತ ಮೆರಿತಾ ಇದ್ದಂತ ಹರ್ಷವರ್ಧನನ್ನ ನರ್ಮದಾ ನದಿ ತೀರಗಳನ್ನು ಹಿಮ್ಮೆಟ್ಟಿಸಿ ಸೋಲಿಸಿ ಓಡಿಸುವಷ್ಟು ಸಮರ್ಥರಾಗಿದ್ರು ನಮ್ಮ ಕನ್ನಡಿಗರು ಆ ಕಾಲಕ್ಕೆ. ಅಖಂಡ ಕರ್ನಾಟಕದಲ್ಲಿ, ಅಖಂಡ ಭಾರತದಲ್ಲಿ ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರೀತಾ ಇದ್ರಂತೆ. ಆತನ ಮೊಮ್ಮಗ 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಆತ ಬಾದಾಮಿಯಲ್ಲಿ ಕುಳಿತುಕೊಂಡು ಆಫ್ಘಾನಿಸ್ತಾನದವರೆಗೆ ಆಳ್ವಿಕೆ ಮಾಡ್ತಾ ಇದ್ದ.
ಕ್ರಿಸ್ತಶಕ 9ರಿಂದ 11ನೇ ಶತಮಾನದವರೆಗೆ 150 ವರ್ಷಗಳ ಕಾಲ ನಮ್ಮ ಭಾರತದ ಮೇಲೆ ಅರಬ್ಬರ ದಾಳಿ ಅಂತ ನಮ್ಮ ಕನ್ನಡ ರಾಜ್ಯಗಳು ಗೊತ್ತಿರ್ಬೇಕು ನಮ್ಗೆ. ನಾವು ಇವತ್ತು ಯಾರು ನಮ್ಮ ಭಾರತದಲ್ಲಿ ಮಹಾನ್ ಚಕ್ರವರ್ತಿ ಅಂದ್ರೆ ಅಶೋಕ ದಿ ಗ್ರೇಟ್, ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೀವಿ. ಇಮ್ಮಡಿ ಪುಲಕೇಶಿ ಹೇಳೋದಿಲ್ಲ ಹೆಸರನ್ನ, ನಾವು ಶ್ರೀಕೃಷ್ಣ ದೇವರಾಯ ಹೆಸರನ್ನ ಹೇಳೋದಿಲ್ಲ. ಆ ಅಭಿಮಾನ ಮೇಲ್ಮೆಗೆ ಬರಬೇಕು. ನಮ್ಮ 3ನೇ ಗೋವಿಂದ ತ್ರೈಲೋಕ್ಯ ಶಾಸನಗಳನ್ನ ತ್ರೈಲೋಕ್ಯ ಸಮುದ್ರ ತಲೋಪಿತ ವಾಹನ ಅಂತ ಬಣ್ಣಿಸ್ತವೆ. ಅವನ ಕುದುರೆ 3 ಸಮುದ್ರಗಳ ನೀರನ್ನ ಕುಡಿದಿದ್ದಂತೆ ಅಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದ. ಅವನ ಮಗ ಅಮೋಘವರ್ಷ ನೃಪತುಂಗ. ಅವನ ಕಾಲದಲ್ಲಿ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ವ್ಯಾಪಿಸಿತ್ತು. ಅದು ಹೇಳ್ತಾರೆ ಶ್ರೀ ವಿಜಯ, ಕಾವೇರಿಯಿಂದ ಗೋದಾವರಿ ವರಮಿರ್ತ ನಾಡದ ಕನ್ನಡದವಳಿ ಭಾವಿಸಿದ ಜನಪದ ಮಸುದಾವಳಿಯ ವಿಲಿನ ವಿಷದ ವಿಶೇಷಂ ಅಂತ. ಅಷ್ಟು ವಿಸ್ತಾರವಾದಂತಹ ಭೌಗೋಳಿಕ ವ್ಯಾಪ್ತಿಯನ್ನು ಪಡ್ಕೊಂಡಿದ್ದಂತಹ ನಮ್ಮ ಕನ್ನಡ ನಾಡು ಹಲವಾರು ರಾಜಕೀಯ ಸ್ಥಿತ್ಯಂತರಗಳಿಗೆ ಸಿಲುಕಿ ಬಹಳ ಕಿರಿದಾಗ್ತಾ ಬಂತು. ಆಗ ಇದಕ್ಕೆ ಹಲವಾರು ರಾಜಕೀಯ ಸ್ಥಿತ್ಯಂತರಗಳು ನಮ್ಮ ಕನ್ನಡ ಪ್ರಾಂತ್ಯ ಆಳ್ವಿಕೆ ಮಾಡ್ತಾ ಇದ್ದಂತಹ ಹಲವಾರು ಭಾಗಗಳು ಪರಕೀಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾವಾಗ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತೋ ಅಲ್ಲಿಂದಾಚೆಗೆ ನಮ್ಮ ಕನ್ನಡಿಗರ ಸ್ಥಿತಿ ಬಹಳ ಬಿಗಡಾಯಿಸ್ತು. ನಮ್ಮ ಕನ್ನಡದ ನೆಲದಲ್ಲೇ ನಮ್ಮ ಕನ್ನಡಿಗರು ತಪ್ಪಲಿಗಳ ನಿಂತ್ಕೋಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಆ ಕಡೆ ಮುಂಬೈ ಪ್ರಾಂತ್ಯಕ್ಕೆ ಹೋದ್ರೆ ಮರಾಠಿ ಪ್ರಾಬಲ್ಯ, ಹೈದರಾಬಾದ್ ಪ್ರಾಂತ್ಯಕ್ಕೆ ಹೋದ್ರೆ ತೆಲುಗು ಪ್ರಾಬಲ್ಯ, ಮದ್ರಾಸ್ ಪ್ರಾಂತ್ಯಕ್ಕೆ ಹೋದ್ರೆ ತಮಿಳು ಪ್ರಾಬಲ್ಯ. ಮೈಸೂರು ನಮ್ದು ಕನ್ನಡ ಉಳಿದಿತ್ತು ಬೆಳೆದಿತ್ತು ಅಂದ್ರೆ ಅದು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮಾತ್ರ. ಅದಕ್ಕೆ ಕಾರಣ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕನ್ನಡಿಗರು ನಾವು ಇವತ್ತು 90 ಜನಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಂತ ಒಂದು ಕನ್ನಡ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಸಂಸ್ಥಾನದಲ್ಲಿ. ನಮ್ಮ ಮೈಸೂರು ಸಂಸ್ಥಾನ ಒಂದನ್ನು ಬಿಟ್ಟು ಉಳಿದೆಲ್ಲ ಸಂಸ್ಥಾನಗಳಲ್ಲಿ ಕನ್ನಡಿಗರು ಪರಕೀಯರಾಗಿದ್ರು. ಆಡಳಿತದಲ್ಲಾಗ್ಲಿ ಯಾವುದೇ ಚಟುವಟಿಕೆಯಲ್ಲಾಗಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನೆಲ ಜಲ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಕನ್ನಡಿಗರೆಲ್ಲ ಒಂದಾಗಬೇಕು, ಹೋರಾಟಕ್ಕೆ ಮುಂದಾಗಬೇಕು ಅಂತ ಎಲ್ಲರೂ ಏಕೀಕರಣದ ಮನೋಭಾವ ಉಂಟಾಯಿತು. ಹಲವಾರು ಮಹನೀಯರು ಏಕೀಕರಣಕ್ಕೆ ಜೀವವನ್ನು ತುಂಬಿದ್ರು. ಹಲವಾರು ಮಹನೀಯರು ಏಕೀಕರಣ ಹೋರಾಟಕ್ಕೆ ನಮ್ಮ R.S. ದೇಶಪಾಂಡೆ ಅವರು 1890ರಲ್ಲಿ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡಿ ಕನ್ನಡಕ್ಕೆ ಒದಗಿದಂತಹ ದುಸ್ಥಿತಿಯನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ನಂತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಲ್ಲಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಕನ್ನಡ ಹೋರಾಟಗಾರರಿಗೆ ಒಂದು ಪ್ರಬಲವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ರು. 1924ರಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ಉಯಿದುಗೋಳ ನಾರಾಯಣರಾವ್ ಬರೆದಂತ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು, ಓಜೆಯಿಂ ಮೆರೆದ ಅರಸುಗಳ ಸೂಡು ಅಂತ 12 ವರ್ಷದ ಬಾಲಕಿ ಗಂಗೂಬಾಯಿ ಆನಗಲ್ಲ ಅವರು ಮಹಾತ್ಮ ಗಾಂಧೀಜಿ ಮುಂದೆ ಹಾಡಿ ಕನ್ನಡಿಗರಿಗೆ ಕರ್ನಾಟಕದ ಏಕೀಕರಣ ಆಗಲೇಬೇಕು ಅನ್ನೋ ತರಾವನ್ನ ಮಹಾತ್ಮ ಗಾಂಧೀಜಿ ಮುಂದೆ ಮಂಡಿಸಿದ್ರು. ಹೀಗೆ ನಮ್ಮ ಯುಗದ ಕವಿ ಜಗದ ಕವಿ ಕುವೆಂಪುರವರು ಅವರು ಸಹ ತಮ್ಮ ಬರಹಗಳಲ್ಲಿ ಕರ್ನಾಟಕಕ್ಕೆ ಏಕೀಕರಣ ಆಗಲೇಬೇಕು ಅಂತ ಹೋರಾಟವನ್ನು ಮಾಡೋದಿಗೆ ಹಲವಾರು ಮಹನೀಯರ ಹೋರಾಟದ ಫಲವಾಗಿ 1950 ಏಕೀಕರಣ ಆಯಿತು. ಏಕೀಕರಣ ಏನಾಯಿತು? ಆದ್ರೆ ಈ ಏಕೀಕರಣಕ್ಕೆ ಶ್ರಮಿಸಿದಂತ ಹಲವಾರು ಮಹನೀಯರಲ್ಲಿ ಒಂದು ಕೊರಗಿತ್ತು. ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿಟ್ಟಿದ್ದು ನಮ್ಮ ಹೋರಾಟಗಾರರಿಗೆ ಸಂತೃಪ್ತಿಯನ್ನು ತಂದುಕೊಳ್ಳಲಿಲ್ಲ. ಇದು ಇಡೀ ಕರ್ನಾಟಕದ ವಿವಿಧ ಪ್ರಾಂತ್ಯಗಳ ಕನ್ನಡಿಗರ ಅಖಂಡತೆಯನ್ನ ಪ್ರತಿನಿಧಿಸ್ತಕ್ಕಂಥ ಕರ್ನಾಟಕ ಎನ್ನುವ ಹೆಸರು ನಮಗೆ ಬೇಕು ಅಂತಕ್ಕಂಥ ಆಗ್ರಹವನ್ನ ಬೇಡಿಕೆಯನ್ನ ಆಳುವ ಸರ್ಕಾರಕ್ಕೆ ಮಂಡಿಸಿದ್ರು. ಕುವೆಂಪುರವರು ಬೇಂದ್ರೆ ಅವರು ತಮ್ಮ ಬರಹದಲ್ಲಿ ಹೇಳ್ತಾರೆ. ಕುವೆಂಪುರವರು 1924ರಲ್ಲಿ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆಯಿಂದ 24ರಲ್ಲೇ ಬರೆದಿದ್ರು. 24ನೇ ಇಸ್ವಿಲೆ ಕರ್ನಾಟಕ ಅಂತ ಬರೆದಿದ್ರು ಅವರು. ಕರ್ನಾಟಕ ಅನ್ನೋ ಹೆಸರು ನಮ್ಗೆ ಬೇಕೇ ಬೇಕು ಅಂತ ಆಳುವ ಸರ್ಕಾರವನ್ನ ಆಗ್ರಹ ನಡೀತು. ಆದ್ರೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡ್ತಕ್ಕಂತ ಆ ಘಟನೆ ಒಂದು ಮಗುಗೆ ನಾಮಕರಣ ಮಾಡಿದಷ್ಟು ಸುಲಭವಾಗಿರಲಿಲ್ಲ. 56ನೇ ಇಸ್ವಿಯಿಂದ 73ನೇ ವರ್ಷ ಸುಮಾರು 17 ವರ್ಷಗಳ ಕಾಲ ನಾವು ಹೋರಾಟ ಮಾಡಬೇಕಾದಂತ ಸಂದರ್ಭ ಬಂತು. 17 ವರ್ಷ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥ ಹೆಸರು ನಮ್ದು ಕರ್ನಾಟಕ ಅನ್ನೋ ಹೆಸರು. ಕುವೆಂಪುರವರು ಬರಿಯ ಹೆಸರ ಮಣ್ಣಿಗೆ, ಕರ್ನಾಟಕವೆಂದರೆ ಬರಿಯ ಹೆಸರ ಮಣ್ಣಿಗೆ ಮಂತ್ರಕಣ, ಶಕ್ತಿಗಣ, ದೇವಿಕಣ, ತಾಯಿಕಣ, ಬೆಂಕಿಕಣ, ಸಿಡುವು ಕಣ, ಕಾವ ಕೊಲುವ ಬಲವ ಪಡೆದ ಚಿನ್ನಿಕಣ ಕರ್ನಾಟಕ ಅಂತ ಆಳುವ ಸರ್ಕಾರಕ್ಕೆ ಕರ್ನಾಟಕ ಅಂದ್ರೆ ಏನು ಅಂತಕ್ಕಂಥ ಒಂದು ಮಹತ್ವವನ್ನ ಸರ್ಕಾರ ತಿಳಿಸ್ಕೊಟ್ರು. ಇದರಿಂದ ನಮ್ಮ ಕರ್ನಾಟಕ ಅನ್ನೋ ಹೆಸರು ಈಗಿಂದಲ್ಲ, ಮಹಾಭಾರತದ ಭೀಷ್ಮ ಪರ್ವದಲ್ಲೇ ಕರ್ನಾಟಕ ಅನ್ನೋ ಹೆಸರಿತ್ತು.
ನಮ್ಮ 16ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಕನ್ನಡ ಭಾರತಕ್ಕೆ ಕರ್ನಾಟಕ ಭಾರತ ಕಥಾಮಂಜರಿ ಎಂದು ಹೆಸರಿಟ್ಟಿದ್ದ. ಹೀಗೆ ಹಲವಾರು ಪೌರಾಣಿಕ ಹಿನ್ನೆಲೆ ಉಳ್ತಕ್ಕಂಥ ಈ ಹೆಸರನ್ನ ಇಡಲೇಬೇಕು ಅನ್ನತಕ್ಕಂಥ ಸಂದರ್ಭದಲ್ಲಿ 1973ನೇ ಇಸ್ವಿಯಲ್ಲಿ ದೇವರಾಜ ಅರಸೂರವರು ಎಲ್ಲ ಕನ್ನಡಿಗರ ಒಕ್ಕೊರಲಿನ ಮನವಿಗೆ ಅವರು ಸ್ಪಂದಿಸಿ ಕನ್ನಡ ನಾಡಿಗೆ ಕರ್ನಾಟಕ ಅನ್ನೋ ಹೆಸರನ್ನ ಪುನರ್ನಾಮಕರಣ ಮಾಡಿದ್ರು. ಅವರು ಇವತ್ತು ಈ ರಥ ಹಂಪಿಯಿಂದ ಬಂದಿದೆ. ದೇವರಾಜ ಅರಸೂರವರು ಕರ್ನಾಟಕ ಅನ್ನೋ ಹೆಸರನ್ನ ನಾಮಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ ಹಂಪಿಗೆ ಹೋಗಿ ವಿರೂಪಾಕ್ಷರಿಗೆ ಪೂಜೆ ಮಾಡಿದ್ರು. ಯಾಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಹಿರಿಯರ ಹಕ್ಕಬುಕ್ಕರು ವಿರೂಪಾಕ್ಷರಿಗೆ ಪೂಜೆ ಸಲ್ಲಿಸಿ ಒಂದು ಮಹಾನ್ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದೇ ರೀತಿ ನಮ್ಮ ಕನ್ನಡ ನಾಡು ಬೆಳಿಬೇಕು ಅಂತ ದೇವರಾಜ ಅರಸೂರವರು ಹಂಪಿಗೆ ಹೋಗಿ ವಿರೂಪಾಕ್ಷರಿಗೆ ಪೂಜೆ ಸಲ್ಲಿಸಿ ನಂತರ ಸದನಕ್ಕೆ ಸುದೀರ್ಘವಾದ ಭಾಷಣ ಮಾಡ್ತಾರೆ. ಕರ್ನಾಟಕ ಅನ್ನೋ ಹೆಸರನ್ನ ಕರ್ನಾಟಕಕ್ಕೆ ಯಾಕೆ ಇರಬೇಕು ಅಂತ ಸುದೀರ್ಘವಾದ ಭಾಷಣ ಮಾಡಿ ಕೊನೆಗೆ ಘೋಷಣೆ ಮಾಡ್ತಾರೆ. ಕೊನೆಗೆ ಎಲ್ಲ ಸದನದಲ್ಲಿದ್ದಂತ ಎಲ್ಲರೂ ದೇವರಾಜ ಅರಸೂರವರ ಮೇಲೆ ಮಲ್ಲಿಗೆ ಹೂವಿನ ಮಳೆ ಸುರಿಸಿದ್ರಂತ ಅವತ್ತು 1973 ನವೆಂಬರ್ 1ನೇ ತಾರೀಕು ಎಲ್ಲರೂ ಒಂದು ಮಲ್ಲಿಗೆ ಹೂವಿನ ಮಳೆಯನ್ನ ಸುರಿಸಿದ್ರಂತೆ. ಅಷ್ಟು ಸಂತೋಷ ವ್ಯಕ್ತಪಡಿಸಿದ್ರು. ಆ ಸಂತೋಷಕ್ಕೆ ಇವತ್ತು 50 ವರ್ಷ ತುಂಬಿದೆ. ಆ ಸಂತೋಷನ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ ಆ ಸಂತೋಷವನ್ನ. ಆದ್ರೆ ಇವತ್ತು ನಮ್ಮ ಕನ್ನಡ ಭಾಷೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಸಂಕಲ್ಪವನ್ನ ನಮ್ಮ ನಾಡು ನುಡಿಯನ್ನ ಬರೀ ನಮ್ಮ ನಾಡಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗೂ ಪಸರಿಸ್ತಕ್ಕಂಥ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಕನ್ನಡದ ಕೆಲಸ ಮಾಡಿದ್ರೆ ಸಾಕು. ನಾವೆಷ್ಟೋ ಕನ್ನಡದ ಕೆಲಸ ಮಾಡೋದಾಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನೆರೆದಿರ್ತಕ್ಕಂಥ ಬಂಧುಗಳು ನಮ್ಮ ಕುವೆಂಪು ಅವರು ಹೇಳ್ತಾರೆ, ಕನ್ನಡಿಗರೇ ನೀವು ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ, ನೀವು ಕನ್ನಡಕ್ಕಾಗಿ ಕೊರ ಎತ್ತಿ ನಿಮ್ಮ ಕೊರಳು ಪಾಂಚಜನ್ಯವಾಗುತ್ತದೆ, ನೀವು ಕನ್ನಡಕ್ಕಾಗಿ ಕಿರುಬೆರಳೆತ್ತಿದ್ರು ಸಾಕು ಅಲ್ಲಿ ಗೋವರ್ಧನಗಿರಿ ಮೂಡುತ್ತದೆ ಅಂತ ಹೇಳಿದ್ರು. ಆ ಎಲ್ಲ ಕುವೆಂಪು ಕೊಟ್ಟಂತ ಕನ್ನಡದ ದೀಕ್ಷೆ ನಮ್ಮೆಲ್ಲರೂ ದೀಕ್ಷೆ ಆಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರೂ ಕೂಡ ಪಕ್ಷ ನೋಡಿ ಎಲ್ಲ ಇಲಾಖೆಗಳು ಕೂಡ ಜೊತೆಗೂಡಿಕೊಂಡು ಕನ್ನಡದ ತೇರನ್ನ ನಾವು ವಿಜೃಂಭಣೆಯಿಂದ ಕನಕಪುರದಲ್ಲಿ ಹೇಳಬೇಕು, ತೋರಿಸಬೇಕು, ಕನ್ನಡದ ಬಗ್ಗೆ ನಾವು ಹೇಳಬೇಕು ಅಂತಕ್ಕಂಥ ದಿಟ್ಟತನವನ್ನು ತೋರಿದಂತ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಮತ್ತೆ ಮಾಧ್ಯಮದ ಮಿತ್ರರು ನಮ್ಗೆಲ್ಲರಿಗೂ ಕೂಡ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟು ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮತ್ತೆ ಮಾಧವರವರು ಈಗ ಕನ್ನಡದ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅಷ್ಟೊಂದು ವಿಚಾರಗಳು ಗೊತ್ತಿರಲಿಲ್ಲ. ಆ ಅಷ್ಟು ವಿಚಾರಗಳನ್ನ ಸಂಕ್ಷಿಪ್ತವಾಗಿ 10 ನಿಮಿಷಗಳಲ್ಲಿ ನಿಮ್ಗೆ ಎದುರು ಮುಟ್ಟುವಂತ ರೀತಿಯಲ್ಲಿ ಮಾಡುವಂತ ಮಾಧವರವರಿಗೆ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆದಂತಹ ಶಿವಲಿಂಗನವರಿಗೆ ಮತ್ತೆ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ ಯಾರು ಕೂಡ ಅನ್ಯತಾ ಭಾವಿಸಬಾರದು, ಕಲಾಪ್ರೇಮಿಗಳು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಸರ್ಕಾರಕ್ಕೆ ಬಯಸ್ತೀನಿ. ಏನು ಕರ್ನಾಟಕ ಅಂತಂತೇಳಿ ನಾಮಕರಣ ಆಗಿ 50ನೇ ವರ್ಷದ ಸಂಭ್ರಮದಲ್ಲಿ ನೀವು ಈ ಕನ್ನಡದ ತೇರನ್ನ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಸರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಒಂದು ಮಹತ್ವವಾದಂತಹ ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಡಾಕ್ಟರ್ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು. ವಿದೇಶಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಅದನ್ನ ಜಾರಿಗೆ ತರಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕನ್ನಡ ಪರ ಸಂಘಟನೆಯ ಪರವಾಗಿ, ಕನ್ನಡಿಗರ ಪರವಾಗಿ, ನಾಡಿನ ನಿರುದ್ಯೋಗಿಗಳ ಪರವಾಗಿ, ಕನ್ನಡಿಗ ನಿರುದ್ಯೋಗಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಕರ್ನಾಟಕದಲ್ಲಿ ಕಡ್ಡಾಯವಾಗಿ 60 ಭಾಗ ಕನ್ನಡವನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂತ ಕೆಚ್ಚೆದೆಯ ಹೋರಾಟಗಾರ ನಾರಾಯಣಗೌಡರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ನಮ್ಮೆಲ್ಲ ಸಂಘಟನೆಗಳು ಕೂಡ ನಾವೆಲ್ಲ ಕೂಡ ಸಹಕಾರವನ್ನು ಕೊಟ್ಟು ಆ ಪರಿಣಾಮವಾಗಿ ಇವತ್ತೇನಾದ್ರೂ ಬೆಂಗಳೂರಿನಲ್ಲಿ ಮಾಲ್ಗಳಲ್ಲಿ, MG ರೋಡಲ್ಲಿ, ಬ್ರಿಗೇಡ್ ರೋಡ್ಗಳಲ್ಲಿ ಕನ್ನಡವನ್ನೇನಾದ್ರೂ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ನಾರಾಯಣಗೌಡರವರ ದಿಟ್ಟತನದ ಹೋರಾಟ, ಈ ಕನ್ನಡ ನಾಡಿನ ಕನ್ನಡಿಗರ ಹೋರಾಟ, ರೈತರ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮುಂದೂ ಕೂಡ ಈ ಭಾಷಾ ವಿಚಾರದಲ್ಲಿ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡತಕ್ಕಂಥ ಯಾವುದೇ ನಾಯಕರು ಮಾಡಲಿ, ಯಾವುದೇ ಸಂಘಟನೆ ನಾಯಕರು ಮಾಡಲಿ, ಅವರಿಗೆ ನಾವೆಲ್ಲರೂ ಕೂಡ ಕನ್ನಡಿಗರು ಒಗ್ಗಟ್ಟಾಗಿ ಇದೇ ರೀತಿ ನಾವು ಸಹಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ನಮ್ಮ ಇದೇ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಇವರೇ ಇರಬೇಕು ಅಂತ ಹೇಳ್ತಿದ್ದೀವಿ. ಇರ್ತಾರೆ, ದಯವಿಟ್ಟು ನೀವೇ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಈ ರೀತಿ ಕನ್ನಡಿಗರ ಪರವಾಗಿ ಆಚರಿಸಿ ನೀವು ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಹಿರಿಯ ಸಾಹೇಬರು ಹೊರಟ್ಬಿಟ್ರು. ಅವ್ರು ಇವರು ಮತ್ತೆ ನಮ್ಮ ಮಾಧವರು, ಕಮಿಷನರ್ ಅವರು, ಸ್ವರೂಪರಾಣಿ ಅವರು ಮತ್ತೆ ಪೌರ ಕಾರ್ಮಿಕರು, ನಾನು ನಗರಸಭೆ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಅದಕ್ಕೆ ಸೇರ್ಕೊತಾರೆ. ಮತ್ತೆ ಇವತ್ತು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಾವುಟವನ್ನ ಕಟ್ಟಿ
ಈಗ ಎಲ್ಲ ಸ್ವಚ್ಛತೆಯನ್ನು ಮಾಡಿದಂತ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ನಾನೆಲ್ಲ ತಾಲೂಕು ಆಡಳಿತದ ಪರವಾಗಿ, ನಮ್ಮ ಹೋರಾಟಗಾರರ ಪರವಾಗಿ ವಿಶೇಷವಾಗಿ, ಮತ್ತೆ ಶಿಕ್ಷಕರು ವೃಂದದವರು, ಮತ್ತೆ ನಮ್ಮ ತಾಲೂಕು ಕಚೇರಿಯ ನಡೆಯುವ ಮಹಿಳೆಯರು ಅತಿ ಹೆಚ್ಚಿನ ನಿಮ್ಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇದ್ರು ಕೂಡ ಇದು ಒಂದು ಹಬ್ಬ, ಇದು ಕನ್ನಡದ ಹಬ್ಬ, ಕನ್ನಡ ತಾಯಿಯ ಹಬ್ಬ ಅಂತೇಳಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹೀಗಾಗಿ ಲಕ್ಷ್ಮಿ ಇನ್ನೂ ಹೆಚ್ಚು ಬರಲಿ, ನಿಮ್ಗೆ ಮುಂದಿನ ವರ್ಷ ವಿಜೃಂಭಣೆಯಿಂದ ಇನ್ನು ಹೆಚ್ಚಿನ ರೀತಿ ಮಾಡುವಂತದ್ದಾಗಲಿ, ಕನ್ನಡಾಂಬೆ ವರವನ್ನು ಕೊಡ್ಲಿ ಅಂತ ಹೇಳ್ತಾ, ಮತ್ತೆ ಎಲ್ಲ ಹೋರಾಟಗಾರರು ಮಾಧ್ಯಮದವರಿಗೆ ಮತ್ತೊಮ್ಮೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ದಯವಿಟ್ಟು ಯಾರು ಕೂಡ ಹೋಗ್ಬಾರ್ದು, ವಾಣಿ ಥಿಯೇಟರ್ವರೆಗೂ ನಾವೆಲ್ಲರೂ ಕೂಡ ಹೋಗಿ ಈ ತೇರನ್ನ ಕಳಿಸ್ಕೊಡ್ಬೇಕು. ಮುಂದೆ ಸಾತ್ನೂರು ಕೊಪ್ಪಾಳಲ್ಲಿ ಅಲ್ಲೂ ಕೂಡ ಸ್ವಾಗತ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಮುಂದೆ ಹಂಗೆ ಚನ್ನಪಟ್ಟಣ ತಾಲೂಕು ಹೋಗುತ್ತೆ. ಯಶಸ್ವಿಯಾಗಿ ಮತ್ತೊಮ್ಮೆ ಈ ಜಾಥಾವನ್ನು ನಡೆಸಿಕೊಟ್ಟಂತ ಎಲ್ಲರೂ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜಯ ಕರ್ನಾಟಕ. ಈ ದಿನ ಕರ್ನಾಟಕದ ರಥೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವಂಥ ಈ ರಥದ ಕಾರ್ಯಕ್ರಮದಲ್ಲಿ ನಾವುಗಳಾದ ನಮ್ಮ ನಗರಸಭೆಯ ಮುಖ್ಯಾಧಿಕಾರಿಗಳಾದ ನಮ್ಮ ಕಮಿಷನರ್ ಮಾದೇವ್ ಅವರಿಗೆ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಾಳೆಕಂದು ಕಟ್ಟುವುದರಿಂದ, ಜೆಂಡಾ ಕಟ್ಟುವುದರಿಂದ ನಗರಸಭೆ ವತಿಯಿಂದ ಸುಮಾರು 30-40 ಜನ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದು ಇಲ್ಲಿವರೆಗೂ ನಾವು ಎಲ್ಲ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈಗ ರಥೋತ್ಸವ ಮುಂದಕ್ಕೆ ಜಾರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಕಮಿಷನರ್ ಸಾರಿಗೂ ನಾವು ವಂದಿಸುತ್ತಾ, ನಮ್ಮ ನಗರಸಭೆಯ ಇರುವಂಥ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಪೌರ ಕಾರ್ಮಿಕರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.